ಶ್ಯಾಮ್ ಆಗಲಿ ಸಂತೋಷ್ ಕೋಟ್ಯಾನಾಗಲಿ ಗುಂಡಾಗಳಲ್ಲ. ರಕ್ಷಣೆ ಮಾಡೋರನ್ನ ಗೋ ಹತ್ಯೆ ಮಾಡೋರನ್ನ ಎರಡನ್ನೂ ಒಂದೇ ತಟ್ಟಲ್ಲಿ ಇಟ್ಕೊಂಡು ತೂಗ್ತಾರ. ಕಾರ್ಯಕರ್ತರ ಮೇಲೆ ಹಣ ವಸೂಲಿ ಅಂತ ಹೇಳ್ತೀರಿ. ನಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆನೂ ಇಲ್ಲ ನಿಮಗೆ. ಎಲ್ಲಿ ವಸೂಲಿ ಮಾಡಿದ್ದಾರೆ? ಸಂತೋಷ್ ಕೋಟ್ಯಾನು ಅವರು ವಿದ್ಯಾರ್ಥಿ ಪರಿಷತ್ತಿನ ವಿವಿಧ ಜವಾಬ್ದಾರಿ ನಿರ್ವಹಿಸಿ ಈಗ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಶ್ಯಾಮ್ ಗೌಡ ಅವರು ಬಜರಂಗ ದಳದ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಎರಡೂ ವಿಭಾಗಗಳ ಜವಾಬ್ದಾರಿ ಹೊತ್ತು ಕೆಲಸ ಮಾಡ್ತಾ ಇದ್ದಾನೆ. ಶ್ಯಾಮ್ ಆಗಲಿ ಸಂತೋಷ್ ಕೋಟ್ಯಾನಾಗಲಿ ಗುಂಡಾಗಳಲ್ಲ. ಅವರು ಒಬ್ಬ ಬಜರಂಗ ದಳದ ಕಾರ್ಯಕರ್ತ ಆದರೆ ಇನ್ನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ. ಪೊಲೀಸ್ ಇಲಾಖೆಗೆ ಕ್ರಿಮಿನಲ್ಗಳು ಮತ್ತು ಜನಪರ ಹೋರಾಟಗಾರರು, ಸೈದ್ಧಾಂತಿಕ ಹೋರಾಟಗಾರರು ಅದರ ನಡುವಿನ ಅಂತರವೇ ತಿಳಿದೇ ಇರತಕ್ಕಂಥದ್ದು ದುರದೃಷ್ಟಕರ. ಅವರು ಗಡೀಪಾರು ಮಾಡಬೇಕಾಗಿದ್ದು ಗೋ ಹತ್ಯೆ ಮಾಡೋರನ್ನ, ಗೋ ಕಳ್ತನ ಮಾಡೋರನ್ನ, ಲವ್ ಜಿಹಾದ್ ಮಾಡೋರನ್ನ, ಗಾಂಜಾದಂಥ ಮಾದಕ ವಸ್ತುಗಳನ್ನು ಸರಬರಾಜು ಮಾಡೋರನ್ನ, ಹಪ್ತ ವಸೂಲಿ ಮಾಡೋರನ್ನ, ರಾಜಕೀಯ ಪಕ್ಷದ ಕಾರ್ಯಕರ್ತರನ್ನಲ್ಲ. ಈ ಮೂಲಕ ಅವರು ನಗೆಪಾಟ್ಲಿಗೀಡಾಗಿದ್ದಾರೆ. ಅವರು ಹಾಕಿರುವ ಸುಳ್ಳು ಮೊಕದ್ದಮೆಗಳನ್ನು ಆಧರಿಸಿ ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ವಧೆ ಮಾಡೋಕ್ಕಾಗಲ್ಲ. ಅವರು ಹಾಕಿರುವ ಸುಳ್ಳು ಮೊಕದ್ದಮೆಗಳನ್ನು ಆಧರಿಸಿ ರೌಡಿ ಪಟ್ಟ ಕಟ್ಟೋಕ್ಕಾಗಲ್ಲ. ಅವರು ಹಾಕಿರುವ ಸುಳ್ಳು ಮೊಕದ್ದಮೆಗಳನ್ನು ಆಧರಿಸಿ ಗಡೀಪಾರು ಮಾಡಲಿಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೀವಿ. ಇವರು ಏನು ಅಂದ್ಕೊಂಡಿದ್ದಾರೆ? ಇವರು ಯಾರನ್ನೋ ತೃಪ್ತಿಪಡಿಸೋದಕ್ಕೆ ದನ ಕಡಿಯೋರನ್ನ, ದನ ಹಿಡಿದುಕೊಡೋರನ್ನ, ಇಬ್ಬರನ್ನೂ ಗೋವಿನ ರಕ್ಷಣೆ ಮಾಡೋರನ್ನ, ಗೋ ಹತ್ಯೆ ಮಾಡೋರನ್ನ ಎರಡನ್ನೂ ಒಂದೇ ತಟ್ಟೆಯಲ್ಲಿ ಇಟ್ಕೊಂಡು ತೂಗ್ತಾರ. ಭಾರತೀಯ ಜನತಾ ಪಾರ್ಟಿ ಇದನ್ನು ಸವಾಲುವಾಗಿ ಸ್ವೀಕಾರ ಮಾಡ್ತೀವಿ. ನಮ್ಮ ಕಾರ್ಯಕರ್ತರನ್ನ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಮತ್ತು ಅವ್ರು ಯಾವುದೂ ಕ್ರಿಮಿನಲ್ಗಳಲ್ಲ. ಅವರು ಜನಪರ ಹೋರಾಟ ಮಾಡೋರು, ಅನ್ಯಾಯದ ವಿರುದ್ಧ ಪ್ರತಿಭಟಿಸೋರು, ನ್ಯಾಯ ಕೊಡಿಸೋದಕ್ಕೆ ನಿಂತ್ಕೊಳ್ಳೋರು. ಅಂದರೆ ಪೊಲೀಸ್ ಇಲಾಖೆಯ ದೃಷ್ಟಿಯಲ್ಲಿ ನ್ಯಾಯ ಕೊಡಿಸೋದಕ್ಕೆ ನಿಂತ್ಕೊಳ್ಳೋದೇ ಅಪರಾಧ ಆಗುತ್ತಾ? ಪೊಲೀಸ್ ಇಲಾಖೆಯ ದೃಷ್ಟಿಯಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದೇ ಅಪರಾಧ ಆಗುತ್ತಾ? ಪೊಲೀಸ್ ಇಲಾಖೆಯ ದೃಷ್ಟಿಯಲ್ಲಿ ಪ್ರಶ್ನಿಸೋದೇ ಅಪರಾಧ ಆಗುತ್ತಾ? ಪ್ರಶ್ನಿಸೋದೇ ಅಪರಾಧ ಆಗುತ್ತೆ ಅನ್ನೋದಾದರೆ ಇಂಥ ಅಪರಾಧವನ್ನು ಪ್ರತಿನಿತ್ಯ ಮಾಡ್ತೇವೆ. ನ್ಯಾಯ ಕೊಡಿಸೋದೇ ಅಪರಾಧ ಅನ್ನೋದಾದರೆ ನಾವು ಅದಕ್ಕಾಗಿ ಹಿಂಜರಿಯೋ ಪ್ರಶ್ನೆ ಇಲ್ಲ. ಶ್ಯಾಮ್ ಗೌಡ ಆಗಲಿ ಸಂತೋಷ್ ಕೋಟ್ಯಾನಾಗಲಿ ಇಬ್ಬರು ನಮ್ಮ ವೈಚಾರಿಕ ಬದ್ಧತೆ ಇರತಕ್ಕಂಥ ಕಾರ್ಯಕರ್ತರು. ಅವ್ರಿಗೆ ನಾವು ಹೇಳಿದ್ದೇವೆ, ವೈಯಕ್ತಿಕವಾಗಿ ನಿಮ್ಮ ಚಾರಿತ್ರ್ಯವನ್ನು ಶುದ್ಧವಾಗಿ ಇಟ್ಕೊಳ್ಳಿ, ವೈಯಕ್ತಿಕವಾಗಿ ನಿಮ್ಗೆ ಯಾವುದೇ ಕ್ರೈಮಿಗೆ ಇಳಿಬೇಡಿ, ವೈಯಕ್ತಿಕವಾಗಿ ಕ್ರೈಮನ್ನು ಸಪೋರ್ಟ್ ಮಾಡಬೇಡಿ. ಅದರ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ, ನ್ಯಾಯ ಕೊಡಿಸೋದಕ್ಕೆ ಹೋರಾಟ ಮಾಡಿ, ಹಿಂದುತ್ವಕ್ಕಾಗಿ ಹೋರಾಟ ಮಾಡಿ. ನಿಮ್ಮ ಜೊತೆಗೆ ನಾವು ಜೀವಕ್ಕೆ ಜೀವ ಕೊಟ್ಟು ನಿಲ್ತೀವಿ ಅಂತ ಹೇಳಿದ್ದೇವೆ. ಈಗಲೂ ಅದಕ್ಕೆ ಬದ್ಧ, ಜೀವಕ್ಕೆ ಜೀವ ಕೊಟ್ಟು ನಿಲ್ತೇವೆ. ನ್ಯಾಯಾಲಯದಲ್ಲೂ ಇದನ್ನು ಪ್ರಶ್ನೆ ಮಾಡ್ತೀವಿ. ಮತ್ತು ನಮ್ಮ ಕಾರ್ಯಕರ್ತರು ನಾವೊಂದು ರಾಜಕೀಯ ಪಕ್ಷ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ವರ್ಲ್ಡ್ ಲಾರ್ಜೆಸ್ಟ್ ಪಾರ್ಟಿ ಇನ್ ದ ವರ್ಲ್ಡ್, ಅಂದರೆ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಸದಸ್ಯತ್ವ ಹೊಂದಿರತಕ್ಕಂಥ ಪಾರ್ಟಿ. ನಮ್ಮ ಪಕ್ಷದ ಯುವ ಮೋರ್ಚಾದ ಜಿಲ್ಲಾ ಘಟಕದ ಅಧ್ಯಕ್ಷನಿಗೆ ಗಡೀಪಾರು ನೋಟಿಸ್ ಕೊಡುವಷ್ಟು ನಿಮಗೆ ಕೈಗೊಂಬೆಗಳಾಗ್ಬಿಟ್ರೆ, ಆಡಳಿತ ಪಕ್ಷದ ಕೈಗೊಂಬೆಗಳಾದರೆ ನಾವು ಚಾಲೆಂಜಾಗಿ ಸ್ವೀಕಾರ ಮಾಡ್ತೀವಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ದಿದ್ದರೆ ಇಂಥ ಕೆಲಸ ಮಾಡ್ತಿರಲಿಲ್ಲ. ಯಾವುದೋ ಚೇಲಾಗಳಾಗಿ ನೀವು ಈ ಕೆಲಸ ಮಾಡೋದ್ರ ಬದಲಿಗೆ ಈ ಕೆಲಸ ಮಾಡೋರು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ ನಾವು ಎದುರಿಸ್ತೀವಿ ನಿಮ್ಮನ್ನು. ಇವೆಲ್ಲ ಉದ್ದೇಶಪೂರ್ವಕವಾಗಿ, ಇದು ದುರುದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು. ಮತ್ತು ಕಾಜಿ ನ್ಯಾಯ, ಯಾರೋ 4 ಜನ ಹೆಬಿಚುಯಲ್ ಅಫೆಂಡರ್ಸ್ ನಡುವೆ ಜನಪರ ಹೋರಾಟಗಾರರನ್ನ ಸೇರಿಸಿ ನೋಟಿಸ್ ಕೊಡೋದೇ ಒಂದು ಅಕ್ಷಮ್ಯ ಅಪರಾಧ. ಇದನ್ನು ನಾವು ಸಾರ್ವಜನಿಕವಾಗೂ ಎದುರಿಸ್ತೇವೆ, ರಾಜಕೀಯವಾಗೂ ಎದುರಿಸ್ತೇವೆ. ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ, ನ್ಯಾಯಾಲಯಕ್ಕೂ ಹೋಗ್ತೇವೆ. ಇಲ್ಲಿ ನಿಮ್ಮ ಪಕ್ಷದ ನಾಯಕರೆಲ್ಲ ಮಾತಾಡಿದರು. ಇದು MLA ಅವರ ಗಮನಕ್ಕೆ ಬಂದಿದೆ. ಅವರ ಒಂದು ಇದಕ್ಕೂ ಅವ್ರನ್ನ ತೃಪ್ತಿಪಡಿಸೋಕ್ಕೋಸ್ಕರ ಈ ಥರ ಕ್ರಮವನ್ನು ಪೊಲೀಸ್ ಇಲಾಖೆ ಕೈಗೊಂಡಿದೆ. ನಾನು ಕೇಳಿದ್ರೆ ಯಾರು ಏನು ಬೇಕಾದ್ರೂ ಹೇಳ್ಬೋದು. ಇವರು ಅನ್ನ ತಿನ್ನೋರು ತಾನೆ, ಇವ್ರು ಕಾನೂನು ಪುಸ್ತಕ ಓದ್ಕೊಂಡವ್ರು ತಾನೆ. ಶ್ಯಾಮ್ ಗೌಡ ಆಗಲಿ ಸಂತೋಷ್ ಕೋಟ್ಯಾನಾಗಲಿ ಜನಪರ ಹೋರಾಟ ಬಿಟ್ಟು ಬೇರೆ ಏನು ಮಾಡಿದ್ದಾರೆ? ಅನ್ಯಾಯದ ವಿರುದ್ಧ ಪ್ರತಿಭಟಿಸೋದು ಬಿಟ್ಟರೆ ಬೇರೆ ಏನು ಮಾಡಿದ್ದಾರೆ? ನ್ಯಾಯ ಕೊಡಿಸೋದಕ್ಕೆ ಹೋರಾಟ ಮಾಡೋದು ಬಿಟ್ಟು ಬೇರೆ ಏನು ಮಾಡಿದ್ದಾರೆ? ಹಿಂದುತ್ವಕ್ಕೆ ಹೋರಾಟ ಮಾಡೋದೇ ಅಪರಾಧನಾ? ಗೋ ಹಂತಕರ ವಿರುದ್ಧ ಪ್ರತಿಭಟಿಸೋದೇ ಅಪರಾಧನಾ? ಲವ್ ಜಿಹಾದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡೋದೇ ಅಪರಾಧನಾ?
ಇದನ್ನು ಅಪರಾಧ ಅಂತ ಪರಿಗಣಿಸೋದಾದರೆ ಇಂಥ ಮನಸ್ಥಿತಿಗೆ ಧಿಕ್ಕಾರ ಇದೆ. ನಾವು ಅವ್ರ ಜೊತೆ ನಿಂತ್ಕೊಳ್ತೇವೆ. ಅವ್ರ ಪರವಾಗಿ ಸಾರ್ವಜನಿಕವಾಗೂ ಕೂಡ ರಾಜಕೀಯವಾಗೂ ಎದುರಿಸ್ತೇವೆ. ಯಾವನೇ ಬೇಕಾರಿರಲಿ, ಅವನು ಯಾವನ್ನೂ ಲೆಕ್ಕಕ್ಕೆ ತಗೊಳ್ಳಲ್ಲ. ಇದು ನಮ್ಗೆ ಯಾವುದೂ ಹೊಸ್ತಲ್ಲ. ಯಾವನೇ ಬಂದರೂ ಎದುರಿಸ್ತೀವಿ. ಮತ್ತು ಆ ನೋಟಿಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಣ ವಸೂಲಿ, ದರೋಡೆ ಅಂತ ಪೊಲೀಸರು ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೇಳಿದ್ದಾರೆ ಇವರು. ಒಂದು ಎಕ್ಸಾಂಪಲ್ ಕೊಡಿ, ಆ ರೀತಿದು ಏನಾದರೂ ನಾವು ಮಾಡಿದ್ರಿ ಅನ್ನೋದು. ಕೆಲವರು ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ಹಪ್ತ ವಸೂಲಿ ಮಾಡ್ತಾರೆ. ದೇವರೊಬ್ಬ ಇದ್ದಾನೆ, ನಮ್ಮ ಪ್ರಾಮಾಣಿಕ ಕಾರ್ಯಕರ್ತರ ಮೇಲೆ ಹಣ ವಸೂಲಿ ಅಂತ ಹೇಳ್ತೀರಿ. ನಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆಯೂ ಇಲ್ಲ ನಿಮಗೆ. ಅವನಿಗೆ ಎಲ್ಲಿ ವಸೂಲಿ ಮಾಡಿದ್ದಾರೆ ಹೇಳಿ? ಅವ್ರು ಇಲ್ಲಿ ಹುಟ್ಟು ಬೆಳೆದಿರೋರು, ಇಲ್ಲಿ ಒಬ್ಬೊಬ್ಬನಿಗೂ ಪರಿಚಯ ಇರ್ತಕ್ಕಂಥವ್ರು. ಚಿಕ್ಕಮಗಳೂರು ಸಣ್ಣ ಊರು. ಒಳ್ಳೇದು ಮಾಡಿದ್ರು ತಕ್ಷಣ ರೀಚ್ ಆಗುತ್ತೆ, ಕೆಟ್ಟದ್ದು ಮಾಡಿದ್ರು ತಕ್ಷಣ ರೀಚ್ ಆಗುತ್ತೆ. ಇಂಥ ಆರೋಪ ಮಾಡ್ತೀರಿ ಅಂತ ಹೇಳಿದರೆ ಆ ಯೂನಿಫಾರ್ಮಿಗೆ ನಾಲಾಯಕ್ಕು. ಆ ಯೂನಿಫಾರ್ಮ್ ಹಾಕುವ ಯೋಗ್ಯತೆಯೇ ಇಲ್ಲ ಆ ರೀತಿ ಆರೋಪ ಮಾಡೋರಿಗೆ. ಕೆಲವರು ಯೂನಿಫಾರ್ಮ್ ಹಾಕ್ಕೊಂಡು ಹಪ್ತ ವಸೂಲಿ ಮಾಡ್ತೀರಿ. ನಾಚಿಕೆ ಮರ್ಯಾದೆ ಬಿಟ್ಟು ದನ ಕಡಿಯೋರ ಹತ್ರ ವಸೂಲಿ ಮಾಡ್ತೀರಿ. ನಿಮ್ಮ ಹೆಂಡ್ರು ಮಕ್ಕಳಿಗೂ ಒಳ್ಳೇದಾಗಲ್ಲ ನಿಮಗೆ.